ಸರ್ ಈಗ ಒಂದು ಕೆಲಸ ಮಾಡ ಅಕಾರ್ಡಿಂಗ್ ಟು ಪ್ಲಾನ್ ಏನಿದೆಯೋ ಅದ್ರ ಪ್ರಕಾರ ಅಷ್ಟೇ ಸರ್ ನಮ್ಗೆ ಇನ್ನೇನು ಬೇಕು ಅಕ್ಕ ಇಡು ನೀವು ಟಿಫನ್ ತಿನ್ನೋ ಇಡು ಇವ್ರು ತೊಡ್ಕೊತಾರೆ ಮಂಜುನ ತಿನ್ಪಿ ಇವ್ರು ಅಕ್ಕ ಟಿಫನ್ ತಿನ್ಪಿಚ್ಚೆ ಅಮ್ಮ ಆಂಬುಲೆನ್ಸ್ ರೂಪಾಯಿ ಸಪ್ತಗಿರಿಗೆ ಪಯ್ಯ ಏನ್ ಮಾತಾಡ್ತೀವಿ ಅಮ್ಮ ಈಗ ನೀವು ಮನೇನೇ ಇಲ್ಲ ಅಕ್ಕ ಎಲ್ಲಿ ಇರ್ತೀರಾ ದೇವಸ್ಥಾನದಲ್ಲಿ ಈಗೇನು ಹೋಮ್ಲೆಸ್ ಏನು ಪ್ರಾವಿಷನ್ ಇಲ್ವಾ ಸರ್ ಅಕ್ಕ ಹೆಸರೆಲ್ಲ ಬರ್ಕೊಂಡು ಚೆಕ್ ಮಾಡ್ಕೊಂಡು ಸಾಲ್ವ್ ಮಾಡಿ ಇಲ್ಲಿ ರಿಸಾಲ್ವ್ ಮಾಡಿ ವೆಹಿಕಲ್ ಇವತ್ತು ಕಳಿಸಿ ಈ ರೋಡ್ ಒಂದ್ಸಲ ಕ್ಲೀನ್ ಮಾಡಿ ನೋಡೋಣ ರೋಡ್ వచ్చిದಂತ ಕ್ಲೀನ್ చేసి డైవర్ట్ చేపిస్తాను 15 నాళ్ళ రెడీ అయిపోయారంట రైలు ಇವ್ರು ಹೇಳ್ತಿರೋದು ಏನು ಗೊತ್ತಾರೋ ಸರ್ ಈಗ 10 ಅಡಿ ರೋಡ್ ಇದೆ 10 ಅಡಿ ರೋಡ್ ಹಾಕ್ಸಿ ಅಂತ ಅಷ್ಟೇ ತಾನೆ ಈಗ ಇದು ಅವ್ರ ದಾರಿ ಇಲ್ಲಿವರೆಗೂ ಬರುತ್ತಾ ಅದು ಅವ್ರ ಸೈಟ್ ಅಲ್ಲಿವರೆಗೂ ಇದೆ ಅಂತ ಅವ್ರು ಬಂದು ವಾದ ಮಾಡ್ತಾರೆ ಅದ್ ಹೆಂಗಾಗುತ್ತೆ ನೋ ಈ ಕಾನೂನು ಏನ್ ಹೇಳುತ್ತೆ ಸರ್ ಸರ್ ಇಬ್ರದ್ದು ಡಾಕ್ಯುಮೆಂಟ್ ವೆರಿಫೈ ಮಾಡಿ ನಿಮ್ದು ಕೊಡಿ ಡಾಕ್ಯುಮೆಂಟ್ ಕೊಡಿ ಪ್ಲಾನ್ ಇದು ಒಂದ್ ನಿಮಿಷ ಸೈಟ್ ನಂಬರ್ 32 ಇದು ನಿಮ್ದು 32 ಒರಿಜಿನಲ್ ಪ್ಲಾನ್ ನಮ್ಮಲ್ಲಿದೆ ನೋಡ್ಬಿಟ್ಟು ಒರಿಜಿನಲ್ ಪ್ಲಾನ್ ನೋಡ್ ಅಪ್ಡೇಟ್ ಮಾಡಿ ಸರ್ ಈಗ ಒಂದ್ ಕೆಲಸ ಮಾಡೋಣ ಅಕಾರ್ಡಿಂಗ್ ಟು ಪ್ಲಾನ್ ಏನಿದೆಯೋ ಅದ್ರ ಪ್ರಕಾರ ಹಾಕೋಣ ಅಷ್ಟೇ ಸರ್ ನಮ್ಗೆ ಇನ್ನೇನ್ ಬೇಕು ಟುಡೇ ಮನ ಇದೇವನ್ ಪೊದಡಿಲ್ ರೋಡ್ ವಸ್ತೆ ಪೊದಡಿಲ್ ಎಷ್ಟ ದಮ್ಮಿ ಕಡೆ ಬರುತ್ತೆ ನಿಮ್ದಷ್ಟು ನಿಮ್ಮ ಹೆಸರು ಏನು ಹೇಳಿ ಅವಾಗ ಏನು ಗಲಾಟೆ ಇರಲ್ಲ ಇವಾಗ ಏನಾಗಿದೆ ಅಂದ್ರೆ ಅಲ್ಲಿವರೆಗೂ ಬರ್ತಾ ಇಲ್ಲ మీరు ಡೀಟೇಲ್ಸ್ ಹಾಸ್ಕೊಂಡು ಅನ್ನೋದು ಫಾಲೋ ಅಪ್ 30 ನಮ್ಮ ಕಡೆಯಿಂದ ಇವ್ರು ಟಚ್ ಅಲ್ಲಿ ಇರ್ತಾರೆ ನೀವು ಫಾಲೋ ಅಪ್ ಮಾಡಿ ನಾನು ಇದಾದಷ್ಟು ಬೇಗ ವಿಲ್ ಫೈಂಡ್ ಎ ಸೊಲ್ಯೂಷನ್ అయినంత ಬಿರ್ನಕ ಅದು ಕಾನೂನು ರೀತಿ ಪೊದಡಿಲ್ ಉಂಟೆ ನೆನ್ ರೋಡ್ ಎಪಿಸ್ತಾನೆ ಲೆಕ್ಕ ಬಟ್ಟೆ ಒಣಗಾಕಕ್ಕೆ ಎಲ್ಲ ಹೋಗಿ ಹಿಡ್ಕೊಂಡ್ಬಿಟ್ಟಿತ್ತು ಸರ್ ಅದನ್ನ ಇನ್ನು 10 ನಿಮಿಷ ಇಲ್ಲ ಅಂದ್ರೆ ಅವ್ರು ಇದಾಗ ಹೋಗ್ತಾರೆ ಸರ್ ಒಂದು ವಾರ ತಗೊಂಡಿದ್ದಾರೆ ಸರ್ ಅವ್ರು ಪಾಪ ಫುಲ್ ಗಾಯಗಳೆಲ್ಲ ಆಗೋಗ್ಬಿಟ್ಟಿದೆ షిఫ్టింగ్ చేసుకోవడానికి ఎస్టిమేషన్ చేసి కూడా ఇచ్చాం సార్ ఇచ్చారా వాళ్ళకే ఇచ్చారా ఎందుకు ఎస్టిమేషన్ వాళ్ళు డబ్బులు కట్టాలా అంటే సార్ ఇది ఫస్ట్ వీళ్ళు ఇక్కడ టవర్ వాళ్ళు వేపించుకునే లైన్ సార్ ఇది టవర్ వాళ్ళు వేపించుకునే అంటే అప్పుడు ఇల్లు లేదంట సార్ ఓకే సో ఇప్పుడు దాన్ని ఇక్కడ షిఫ్ట్ చేసుకోవాలంటే మామూలుగా మనం బెస్కామ్ లో లేబర్స్ అట్లా ఉండరు సార్ ఎంత ಚಾರ್ಜಸ್ చెప్పారా ಸರ್ ಅದು వాళ్ళ దగ్గరే ఉంది ಸರ್ ಕಾಪಿ ಅಕ್ಕ ಇವ್ರು ಹೇಳ್ತಾ ಇರೋದು ಆ ಬೆಸ್ಕಾಂ ಲೇಬರ್ ಚಾರ್ಜಸ್ ಕಟ್ರೆ ತೆಗೆಸ್ಕೊಡ್ತೀವಿ ಅಂತ ಯಾಕೆಂದ್ರೆ ಮೊದ್ಲು ಇಲ್ಲಿ ಮನೆ ಇರ್ಲಿಲ್ಲ ಮೊದ್ಲೇ ಅದ್ ಹಾಕಿರೋದು ಹಾಕಿದ್ಮೇಲೆ ಕಟ್ಟಿರೋದು ಟೆಂಟೇಟಿವ್ ಸ್ಕೀಮ್ ಅಲ್ಲಿ ತೆಗಿಬಹುದಲ್ಲ ನೀವು ತೊಂದ್ರೆ ಆದ್ರೆ ಪಬ್ಲಿಕ್ ಗೆ ತೆಗಿಯಕ್ಕೆ ಅವಕಾಶ ಇದೆಯಲ್ಲ ಸರ್ ಅವರು ಟವರ್ ಹಾಕ್ಸ್ಕೊಂಡಿದ್ದು ಸ್ಟುಡಿಯೋ ಅವರು ಅದು ಸರ್ವೆ ನಂಬರ್ ಒಂದು ಅದು ಏನಾಗಿದೆ ಇವಾಗ ಇವ್ರು ಮನೆ ಕಟ್ಕೊಂಡ್ರಲ್ಲ ಪಬ್ಲಿಕ್ ತೊಂದರೆ ಆಗ್ತಾ ಇದೆ ಅಂತ ಅದು ಮತ್ತೆ ಈ ಪೋಲ್ ನೋಡಿ ಎಲ್ಲ ಬಿದ್ದು ಮಗಳು 28 ವರ್ಷ ಸರ್ ಆಪರೇಷನ್ ಆಗಿದೆ ಮತ್ತೆ ಸಕ್ಸಸ್ ಆಗಿಲ್ಲ ಅಂತ ದೊಡ್ಡ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಎಲ್ಲಿ ಮಾಡ್ಬೇಕು ಅಂತಿದ್ದಾರೆ ಅಕ್ಕ ಗೊತ್ತಿಲ್ಲ ಹೇಳಿಲ್ಲ ಮಾಡ್ಬೇಕು ಅಂತ ಇದ್ದಾರೆ ಜೀವನಲ್ಲಿ ಮಾಡ್ಸಿದ್ರು ಮತ್ತೆ ಮಾಡ್ಬೇಕು ಅಂತ ಹೇಳಿದ್ರೆ BPL ಕಾರ್ಡ್ ಇದೆಯಕ್ಕ ಸಪ್ತಗಿರಿ ರೆಫರ್ ಮಾಡ್ಲಿ ಹೋಗ್ತೀರಾ మన అమ్మ అంబులెన్స్ ಅಲ್ಲಿ ಈಗ ಕರ್ಸಿ ಏಯ್ సప్తగిరికి రెఫర్ ಮಾಡ್ರಿ BPL కార్డ్ కొట్టి ನಮ್ಮ అమ్మ అంబులెన్స్ వస్తుంది మీరు టిఫిన్ తింటారా 20 వరకు పోతారా అయిపోద్దు లేదా అమ్మ అంబులెన్స్ కరిసి ఎవరికి మూర్తనా చూడు రండి ఎవరైనా అమ్మ అంబులెన్స్ పిలిపించి అక్కోళ్ళ కూతురికి అది స్పైనల్ సర్జరీ ఫెయిల్ అయింది హైయర్ ట్రీట్మెంట్ కావాలంట నేను అక్కడ మధుని మాట్లాడతాను సప్తగిరిలో ఒకటి ఎవరిని పంపిస్తావు పంపియండి ఇప్పుడు టిఫిన్ తింటువాక నువ్వు ತಿಂಟುವ లేదా ಓಕೆ ಎಲ್ಲಿ ಮನೆಯಲ್ಲಿ ಅಕ್ಕ ಉಂಡು మన పిల్లోళ్ళు ఎత్తుకుంటారు అక్క ఇవిడు నువ్వు టిఫిన్ తిను ఇవిడు ఎవరు తోడుకుపోతారు నువ్వు పోతావా మంజుని పంపి ఇవిడు అక్కోళ్ళకి టిఫిన్ తినిపించే అమ్మ అంబులెన్స్ లో పోయి సప్తగిరికి పోయి నేను మాట్లాడతాను ಈಗ ಈ ಕಂಬದ ಏನ್ ಪ್ರಾಬ್ಲಮ್ వీళ్ళు ఇంతకు ముందు అర్జీ ఇచ్చినారు సార్ ఇంటి వాళ్ళే ఎస్టిమేషన్ చేసి సెల్ఫ్ లో డిపార్ట్మెంట్ 2 విధాలుగా చేసి ఇచ్చినాం సార్ లేబర్ చార్జెస్ కడితే ఎంతమ్మా లేబర్ చార్జెస్ కాపీ సుమారు 6 మంత్స్ అయింది నువ్వు ఫాలో అప్ చేసి ఇప్పుడు ఈ కమ్ము మీ యాడ్ ఇప్పుడు ఇంకొక రిమైండ్ చెయ్యే సార్ ఎమ్మెల్యే చెప్పినారు అదేం లేబర్ చార్జెస్ ఇస్తే మేము చేసి ఇస్తాం సార్ అని ఒక రిక్వెస్ట్ చేయండి సార్ ಏನು ಪ್ರಾಬ್ಲಮ್ ಇಲ್ಲ ನಂಗೆ 64 ವರ್ಷ ವಯಸ್ಸು ನನಗೆ ಈಗ ನಮ್ಮ ಏರಿಯಾಗೆ ಯಾರು ಇನ್ನೇನೇ ಆಗಲಿ ಇವನ್ ಕೌನ್ಸಿಲರ್ ಆಗಲಿ ವೋಟ್ ಹಾಕೊಳ್ಳೋಕೆ ಬರ್ತಾರೆ ಇದೇ ಫಸ್ಟ್ ಟೈಮ್ ಬರ್ತಾರೆ ಅದು ತುಂಬ ಸಂತೋಷ ಆಯ್ತು ನಮ್ಗೆ ನಿಜವಾಗ್ಲೂ ತುಂಬ ಅಂದರೆ ಆ ಸಂತೋಷ ಹೇಳ್ಕೊಳಕ್ಕಾಗಲ್ಲ ಅದನ್ನು
ಮನಸ್ಪೂರ್ವವಾಗಿ ಹೇಳ್ತಾ ಇದ್ದೀನಿ ನಿಜವಾಗೂ ತುಂಬ ಸಂತೋಷ ಆಯಿತು. ನಂಗೆ 64 ವರ್ಷ. ನನಗೆ ಕ್ಲಾಸ್ಮೇಟ್ ನಮ್ಮ ಕ್ಲಾಸ್ಮೇಟ್ ಸರ್ ಇವನ್ನ ದಯವಿಟ್ಟು ಅವ್ರಿಗೆ ಪಾಪ ಚದುರ ಮಾಡಿಕೊಂತಾರೆ. ಏನೋ ಸ್ವಲ್ಪ ಸಹಾಯ ಮಾಡಿ ಅವ್ರಿಗೆ. ಸರ್, ಮನೆ ಮನೆನೇ ಇಲ್ವಾ ಅಣ್ಣ? ಮನೆ ನಗರಸಭೆ ಕಮಿಷನರ್ ಅವರೇ, ಈಗ ಇವರು ಹೋಮ್ಲೆಸ್ ಹೆಂಗೆ ಮನೆ ದೇವಸ್ಥಾನದಲ್ಲಿ ಇದಾರೆ ಸರ್, ಪಾಪ ಸಾಕಲು ಮಾಡಿದ್ದಾರೆ. ಈಗ ಅಂತವ್ರಿಗೆ ಏನು ಗೌರ್ಮೆಂಟ್ ಅಲ್ಲಿ ಏನ್ ಸ್ಕೀಮ್ ಇಲ್ವಾ ಸರ್? ಅದೇ ಮಾಡ್ಬೇಕು ಸರ್, ಒಂದು ಪ್ರಾವಿಷನ್ ಮಾಡೋದು ಸರ್. ಎಷ್ಟು ಜನ ಇದೆ ನೋಡ್ಕೊಂಡು. ಅಮ್ಮ ಈಗ ನೀವು ಮನೆನೇ ಇಲ್ಲ ಅಕ್ಕ? ಎಲ್ಲಿರ್ತೀರಾ? ದೇವಸ್ಥಾನದಲ್ಲಿ. ಅಮ್ಮ ಏನ್ ಹೆಸರು? ಉಮಾ. ಈಗೇನು ಹೋಮ್ಲೆಸ್ ಏನು ಪ್ರಾವಿಷನ್ ಇಲ್ವಾ ಸರ್? ಈಗ ಇಲ್ಲ ಸರ್, ಒಂದು ಪ್ಲಾನ್ ಮಾಡೋಣ ಸರ್. ಸರ್ 21 ಎಕರೆ ಇದೆ ಸರ್, ಲ್ಯಾಂಡ್ ಅವ್ರು ತಕೊಳ್ಳಿ ಬಂಡಳ್ಳಿ ಹತ್ರ. ಇಂಥವ್ರಿಗೆಲ್ಲ ಅನಾಥರಿಗೆಲ್ಲ ಕೊಡ್ಬೋದು. ತಹಸೀಲ್ದಾರ್ ಹತ್ರ ಇದೆ. ಸೈಟ್ ಇದೆ ತರ ತುಂಬ ಕಷ್ಟ. ಅವನಮ್ಮ 3 ಜನ ಮಕ್ಕಳು ಅವ್ರಿಗೂ. ಇಲ್ಲ, ನೀವ್ ಹೇಳಿದ್ರೆ ನಾನೆಲ್ಲ ಇಂಥವ್ರನ್ನೆಲ್ಲ ಕರ್ಕೊಂಡೋಗಿ ಗುಡಿಸಲು ಹಾಕ್ಸ್ಬಿಡ್ತೀನಿ. ಆಮೇಲೆ ಅಕ್ಪತ್ರಗಳು ಬೇಕಾದ್ರೆ ಕೊಡಿ. ಸರ್ ನೋಡು, 21 ಎಕರೆ ಇದೆ. ಜಾಗ ಇಡೋಣ ಬಂಡಳ್ಳಿ ದೇವ್ರ ಒಂದು ರೋಡ್ಗೆ, ಒಂದು ಮೈನ್ ರೋಡ್ಗೆ. ಫಾಲೋ ಸರ್ವೆ ನಂಬರ್ 135. ಆಮೇಲೆ 28 ಸರ್ವೆ ನಂಬರ್ ಇದೆ. ವಿಡೋ ಪೆನ್ಷನ್ ನಿಮ್ಗೆ ಬರುತ್ತಾ? ಬನ್ನಿ ಅಕ್ಕ, ಡೀಟೇಲ್ಸ್ ಎಲ್ಲಿದೆ ಅಕ್ಕ? ಅದು ಅಪ್ಲೈ ಮಾಡಿರೋದು ಇದೆಯಾ ನಿಮ್ಮ ಹತ್ರ? ಇವರು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ. ಹೌದಾ ಅಕ್ಕ? ವಿಡೋ ಪೆನ್ಷನ್ ಅದು ಲೇಟ್ ಮಾಡ್ಬಿಡಿ, ಬರ್ಬೇಕಾಗಿತ್ತೆ ಇಷ್ಟೊತ್ತಿಗೆ. ಅಪ್ಲೈ ಮಾಡಿದ್ದೀನಿ, ನೋಡಿ ಚೆಕ್ ಮಾಡ್ತೀರಾ? ಅಕ್ಕ ಹೆಸರೆಲ್ಲ ಬರ್ಕೊಂಡು ಚೆಕ್ ಮಾಡ್ಕೊಂಡು ಸಾಲ್ವ್ ಮಾಡಿ ಇಲ್ಲಿ ರಿಸಾಲ್ವ್ ಮಾಡಿ. ಅಕ್ಕ ಫಾಲೋ ಅಪ್ ಮಾಡ್ತೀನಿ. ಗೃಹಲಕ್ಷ್ಮಿ ಬರ್ತಿದ್ಯಾ? ಬರ್ತಿದ್ದೆ. ಚೆನ್ನಾಗಿ ಓದಿಸಿ ಅಕ್ಕ ಮಕ್ಕಳನ್ನ. ಒಳ್ಳೇದಾಗ್ಲಿ ಅಕ್ಕ, ನಾನು ಇದೆಲ್ಲ ನೋಡ್ಕೊಂತೀನಿ ಅಕ್ಕ. ಏನು ಕಮಿಷನರ್ ಸರ್, ಸೊಲ್ಯೂಷನ್ ಏನಿದಕ್ಕೆ? ಈಗ ಇದು ಅದು ಮಿಷಿನ್ ಒಂದು ಡೀಪ್ ಕ್ಲೀನ್. ಅಲ್ಲ, ಈಗ ಒಂದ್ಸಲ ಅದು ಮಿಷಿನ್ ಇದೆಯಾ ನಿಮ್ಮ ಹತ್ರ? ವೆಹಿಕಲ್ ಇವತ್ತು ಕಳಿಸಿ, ಈ ರೋಡ್ ಒಂದ್ಸಲ ಕ್ಲೀನ್ ಮಾಡಿ ನೋಡೋಣ. మేము ఎక్కడ పైకి చూసలేదు సార్ బట్టే ఉడియమ్మ నీళ్లు ఇంట్లోకి వస్తాయా? ఇంట్లోకి వస్తే వాన వస్తే కిడ్నీలు అంతా ఇట్లా విడిస్తారా? పాప కెమికల్ కలపరే తీసుకొని ఒక సెకండ్ ఉంటే సార్ నిదానం సార్ బందే సార్ ఇది ఇప్పుడు కిడ్నీలు అంతా కిడిస్తారు సార్ ఎక్స్పోర్ట్ అంతా అది పిట్టిది బ్లాక్ అయిపోతుంది. ఇప్పుడు అది చెడిపోయింది. ఇప్పుడు పైప్ లైన్ చెప్పినాను. ఇప్పుడు వచ్చి ఇదంతా క్లీన్ చేసి డైవర్ట్ చేపిస్తానమ్మా. ఒక 15 నాళ్ళ రెడీ అవుతున్నారంటే రైనంత వస్తే మా కొడుకు లేకపోతే మాకు ఎంత తొందర చూడ కొట్టి లేకపోతే థ్యాంక్ యూ సార్ వచ్చేసరికి.